ಇದು ರಾಜಕೀಯ ಆರ್ಭಟದ ಸುದ್ದಿ. ಆದರೆ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಆಲಿಕಲ್ಲು ಸಹಿತ ಧಾರಾಕಾರ ಮಳೆಯಾಗಿದೆ. ಗಾಳಿ ಮಳೆಯಿಂದಾಗಿ ಕೆಲ ಪ್ರದೇಶಗಳಲ್ಲಿ ವಿದ್ಯುತ್ ತಂತಿಗಳು ಹಾಗೂ ಮರಗಳು ನೆಲಕಚ್ಚಿದವು. ಟ್ರಾಫಿಕ್ ಜಾಮ್ನಿಂದ ಪ್ರಯಾಣಿಕರು ಪರದಾಡುವಂತಾಯಿತು. ಹಲವು ಕಡೆಗಳಲ್ಲಿ ವಿದ್ಯುತ್ ಕಂಬ ನೆಲಕ್ಕುರುಳಿದ ಕಾರಣ ಕರೆಂಟ್ ಇಲ್ಲದೆ ರಾತ್ರಿ ಇಡೀ ಕಾಲ ಕಳೆಯುವಂತಾಯಿತು ಬೆಂಗಳೂರಿನ ಜನತೆ ಪಾಲಿಗೆ. ಬನ್ನಿ ಬೆಂಗಳೂರಿನಲ್ಲಿ ಏನಾಯಿತು ಅವಾಂತರ ಮಳೆಯಿಂದಾಗಿ ಅಂತ ಡೀಟೇಲ್ ಆಗಿ ನೋಡೋಣ. ನಿನ್ನೆ ರಾಜಧಾನಿ ಬೆಂಗಳೂರಿನಲ್ಲಿ ವರುಣ ಆರ್ಭಟಿಸಿದ್ದ. ಆಲಿಕಲ್ಲು ಸಹಿತ ಭಾರೀ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ಬನಶಂಕರಿ, ಕತ್ರಿಗುಪ್ಪೆ, ಗಾಂಧಿ ಬಜಾರ್, ಹನುಮಂತನಗರ, ಶ್ರೀನಿವಾಸನಗರ, ಚಾಮರಾಜಪೇಟೆ ಸೇರಿದಂತೆ ಮೈಸೂರು ರಸ್ತೆಯ ಸುತ್ತಮುತ್ತ ಆಲಿಕಲ್ಲು ಮಳೆಯಾಗಿತ್ತು. ಇನ್ನು ಮಿನರ್ವಾ ಸರ್ಕಲ್ನಲ್ಲಿ ಮರದ ಕೊಂಬೆಯೊಂದು ಬಿದ್ದ ಪರಿಣಾಮ ಕಾರು ಜಖಂಗೊಂಡಿದೆ. ರಾಮಕೃಷ್ಣ ಆಶ್ರಮ ಬಳಿ ಮರದ ಕೊಂಬೆಗಳು ಬಿದ್ದಿದ್ದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅದೇ ಸರ್, ಇವಾಗ 6:30 ಏನು ಮಳೆ ಸ್ಟಾರ್ಟ್ ಆಯಿತು ಜೋರಾಗಿ. ಅಂಥ ಟೈಮಲ್ಲಿ ಗರಿಗಳೆಲ್ಲ ಬಿದ್ದು ಗಾಡಿಗಳೆಲ್ಲ ಜಾಮ್ ಆಗಿ ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತು. ಸರ್, ಪೊಲೀಸ್ ಅವರು ಬರಲಿಲ್ವಾ? ನೀವು ಇನ್ಫಾರ್ಮ್ ಮಾಡಿದ್ರ? ಮಾಡಿದ್ದೀವಿ, ಬರ್ತೀನಿ ಅಂತ ಹೇಳಿದ್ರು, ಬಟ್ ಒಬ್ಬರು ಬಂದಿಲ್ಲ ಸರ್. ಮೇನ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ವೈರು ಗಾಡಿ ರೋಡಲ್ಲೇ ಕೆಡೆ ನೇತಾಡೋದು ಸ್ಟಾರ್ಟ್ ಆಗೋಗಿದೆ. ಸೊ ಗಾಡಿಗಳು ಬರೋಂಗಿಲ್ಲ, ಹೋಗಂಗಿಲ್ಲ. ಸೊ ದಟ್ ವಾಸ್ ದಿ ಮೇನ್ ಡೇಂಜರಸ್ ಪಾಯಿಂಟ್. ಅದಾದಮೇಲೆ ಮರ ಕಟ್ ಮಾಡೋರೊಬ್ರು ಬಂದು ಗರಿಗಳೆಲ್ಲ ಕಟ್ ಮಾಡಿ ಮರನೆಲ್ಲ ಸ್ವಲ್ಪ ಸೈಡಿಗೆ ಹಾಕ್ಬಿಟ್ಟು ನಾವೇ ಟ್ರಾಫಿಕ್ನೆಲ್ಲ ಒಂದು ಸೈಡಿಗೆ ಮಾಡಿಬಿಟ್ಟು ಗಾಡಿಗಳೆಲ್ಲ ಓಡಾಡೋ ಥರ ದಾರಿ ಮಾಡಿದ್ದೀವಿ ಸರ್. ಇನ್ನು ಜೋರಾಗಿ ಬೀಸಿದ ಗಾಳಿಗೆ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ಬಿದ್ದಿವೆ. ಪರಿಣಾಮ ರಾಮಕೃಷ್ಣಾಶ್ರಮ, ಹನುಮಂತನಗರ ಹಾಗೂ ಬನಶಂಕರಿ 2ನೇ ಹಂತದಲ್ಲಿ ರಾತ್ರಿ ಪೂರ್ತಿ ಕರೆಂಟ್ ಇರಲಿಲ್ಲ. ಬೆಸ್ಕಾಂ ಅಧಿಕಾರಿಗಳು ಯಾರೂ ಕೂಡ ಇತ್ತ ತಲೆ ಹಾಕಿರಲಿಲ್ಲ. ಇನ್ನೊಂದು ಸೈಡ್ಗೆ ಕೊಂಬೆ ಬಾಗಿರುತ್ತೆ. ಈ ಮಳೆ ಗಾಳಿ ಬಂದಾಗ ಆ ಕೊಂಬೆ ಬೀಳುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಮರಗಳನ್ನ ಟ್ರಿಮ್ಮಿಂಗ್ ಮಾಡೋದು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸೋವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದಾಗ ಮಾತ್ರ ಈ ಥರ ಒಂದು ಸಮಸ್ಯೆನ ಬಗೆಹರಿಸ್ಕೋಬೋದೇ ಹೊರತು ಇಲ್ಲಾಂದರೆ ಈ ಮಳೆ ಗಾಳಿ ಬಂದಾಗ ನಾವು ಈ ಸಮಸ್ಯೆ ಎದುರಿಸಲೇಬೇಕಾಗತ್ತೆ. ಸರ್, ವಿದ್ಯುತ್ ಕಡಿತ ಒಂದು ಹೇಳಬೇಕು ಅಂದರೆ ಸುಮಾರು ವೈರ್ಗಳು ಕಟ್ಟಾಗಿದೆ. ಒಂದು 5-6 ಕಂಬಗಳು ಬಿದ್ದಿದೆ. ನಾನು ಹೇಳಿದ್ನಲ್ಲ, ಈ ಮರಗಳು ಕೊಂಬೆ ಬಿದ್ದು ವೈರ್ಗಳು ಕಟ್ಟಾಗಿದೆ. KEB ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ್ ಅವರು ನನ್ನ ಜೊತೆಯಲ್ಲೇ ಇದ್ರು ಇಷ್ಟೊತ್ತರೆಗೂ. ಈ ಏರಿಯಾದಲ್ಲಿ ಅರ್ಧ ಭಾಗದಲ್ಲಿ ಕರೆಂಟ್ ಇಲ್ಲ. ಅವರು ಇವಾಗ ಅಟೆಂಡ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅವಾಂತರದಿಂದ ಒಂದು ಕಾರ್ ಜಖಂಗೊಂಡ್ರೆ 14 ಮರಗಳು ಧರೆಗುರುಳಿವೆ. ಇನ್ನು ಮಳೆಯಿಂದಾಗಿ ಹನುಮಂತನಗರ, ಬುಲ್ ಟೆಂಪಲ್ ರಸ್ತೆ ಸುತ್ತಮುತ್ತ ಸಂಚಾರ ಅಸ್ತವ್ಯಸ್ತಗೊಂಡು ವಾಹನ ಸವಾರರು ಪರದಾಡುವಂತಾಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್.